ಬನ್ನಿ, ಈ ಒಂದು ಘಟನೆಯ ಸಂಬಂಧವಾಗಿ ಇಲ್ಲಿ ಸ್ಥಳೀಯರ ಹತ್ರ ಮಾಹಿತಿ ಕಲೆ ಹಾಕೋಣ. ಹಾಂ ಸರ್, ಹೇಳಿ, ಏನು ನಡೀತು? ಏನು ನಡೀತಿದ್ರೆ 3 ದಿವಸ ಹಿಂದೆ ಒಂದು ಯಾರೋ ಸತ್ತೋದ್ರು ಅಂತ ಇಲ್ಲಿ ಆ ವಿಚಾರಣೆ ಒಳಗಡೆ ಇಲ್ಲಿ ಇರೋರು ಮ್ಯಾನೇಜ್ಮೆಂಟ್ ಅವ್ರಿಗೆ ಹೊಡೆದು ಬೆಂಕಿ ಅಂದ್ರೆ ಇಲ್ಲಿರೋರು ಅಂದ್ರೆ ಏನದು? ರಿಹ್ಯಾಬ್. ಇದು ರಿಹ್ಯಾಬ್. ಓಕೆ ಓಕೆ. ಡ್ರಿಂಕ್ಸ್ ಮಾಡ್ತಾರಲ್ಲ ಅವ್ರು ಬಿಡ್ಸಕ್ಕೆ ಇಲ್ಲಿ ಮಡಗಿರೋದು. ಓಕೆ. ಹಂಗಾಗಿ ಇಲ್ಲಿ ಅವರು ಮ್ಯಾನೇಜ್ಮೆಂಟ್ ಇದ್ರಲ್ಲ 3 ಜನ ಇದ್ರು, ಅವ್ರು 3 ಜನಕ್ಕೆ ಹೊಡೆದು ಇನ್ನು 25 ಜನ ಓಡೋಗಿರೋದು. ಅಂದ್ರೆ ಅವ್ರವರಲ್ಲೇ ಗಲಾಟೆ ಆಗಿ ಇಲ್ಲಿ ಏನೋ ಒಂದು ಅವರಿಂದನೇ ಆಗಿರೋಂತಹ ಕೃತ್ಯ ಇದು. ಇದು ಅಲ್ಲಿ ಖಚಿತಪಡಿಸ್ಬೇಕು ಇವಾಗ. ಅದೇನು ತನಿಖೆ ಆದ ನಂತರ ಏನ್ ನಡೆದಿದೆ ಅನ್ನೋ ಮಾಹಿತಿ ಹೊರಬರುತ್ತೆ. 25-30 ಜನ ಇದ್ರು, ಓಡೋದ್ರು, ಎಲ್ಲಾದ್ರೂ ಓಡೋದು. ಅಲ್ಲಿ ಮಚ್ಚ ಬಿದ್ದಿತ್ತು ಅಂತ ತೋರಿಸಿದ್ರಲ್ಲ ನೀವು? ನಾನೇ ತೋರಿಸಿದ್ದು. ಹೌದು, ನೋಡಿದೆ. ಅವ್ನು ಹೊಡಿಯಕ್ ಬಂದ ಒಬ್ಬನಿಗೆ ಅವ್ನು ಓಡೋದ. ಇವರು ಅಲ್ಲಿರೋ ಅಂತವ್ರು ಮಾರಣಾಂತಿಕ ಹಲ್ಲೆ ಮಾಡಿ ಎಲ್ಲರೂ ಚದ್ರೋಗಿದ್ದಾರೆ. ಮ್ಯಾನೇಜ್ಮೆಂಟ್ ಅವ್ರವ್ರಿಗೂ ಕೈ ಮಾಡಿದ್ದಾರೆ. ಇದು ಜೀವ ಉಳಿಸ್ಕೊಂಡು ಹೋಗಿದ್ದಾರೆ. ಹೌದು. ನೀವು ಪ್ರತ್ಯೇಕದರ್ಶಿಗಳ ಅಥವಾ ಏನು? ಅಕ್ಕಪಕ್ಕದವ್ರು? ಹೌದಾ? ಓಕೆ. ಸ್ನೇಹಿತರೆ, ಇಷ್ಟು ಇಲ್ಲಿ ಇದ್ದಂಥ ಒಂದು ಸ್ಥಳೀಯರು ನೋಡಿರೋರು ಹೇಳ್ತಾ ಇರೋವಂಥ ಮಾಹಿತಿ. ಅಧಿಕೃತವಾಗಿ ಇನ್ನು ಪೊಲೀಸ್ ಕಡೆಯಿಂದ ಮತ್ತು ನಮ್ಮ ಅಗ್ನಿಶಾಮಕ ದಳ ಕಡೆಯಿಂದ ಬರೋವಂಥ ಮಾಹಿತಿಯೇ ಅಂತಿಮ. ಅವರು ಏನು ಈ ಕಾರ್ಯ ಮುಗಿದ ಮೇಲೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ.